ಇನ್ನು ಮುಂದೆ ಹಬ್ಬ ಜಯಂತಿಗಳಿಗೆ ಡಿಜೆ ಬ್ಯಾನ್ ಆಗುತ್ತಾ? ಐಟಮ್ ಸಾಂಗ್ ಇಲ್ಲ ಅಂದ್ರೆ ದೇವರ ಮುಂದೆ ಹೋಗೋದಿಲ್ಲ. ಡಿಜೆ ಬಾರಿಸಿ ದೊಡ್ಡ ಪ್ರಮಾಣದಲ್ಲಿ ಗದ್ದಲ ಆಗುತ್ತೆ. ಐಟಮ್ ಸಾಂಗ್ ಇಲ್ಲ ಅಂದ್ರೆ ದೇವರು ಮುಂದೆನೇ ಹೋಗೋದಿಲ್ವಾ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಡಿಜೆ ಬಾರಿಸಿ ದೊಡ್ಡ ಪ್ರಮಾಣದಲ್ಲಿ ಗದ್ದಲವು ಕೂಡ ಆಗುತ್ತೆ. ರಾಜ್ಯದಲ್ಲಿ ಡಿಜೆ ಬ್ಯಾನ್ ಮಾಡುವ ಕೆಲಸ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಮಾತುಗಳನ್ನು ಆಡುವಂಥದ್ದು. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜನವೇ ಬರೋದಿಲ್ಲ. ಹಬ್ಬ ಹರಿದಿನಗಳಲ್ಲಿ, ಜಯಂತಿಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜನಗಳೇ ಬರೋದಿಲ್ಲ. ಐಟಮ್ ಸಾಂಗ್ ಇದ್ರೆ ಮಾತ್ರ ಜನ ಬರ್ತಾರೆ. ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡಬೇಕಲ್ವಾ? ಡಿಜೆ ಬ್ಯಾನ್ಗೆ ಸದನದಲ್ಲಿ ಲಾಡ್ ಆಗ್ರಹ ಮಾಡಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಹಬ್ಬಗಳಾಗಿರ್ಬೋದು, ಜಯಂತಿಗಳಾಗಿರ್ಬೋದು, ಆ ಒಂದು ಸಂದರ್ಭಗಳಲ್ಲಿ, ಆ ಒಂದು ದಿನಗಳಲ್ಲಿ ಡಿಜೆನ ಬ್ಯಾನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿರುವಂಥದ್ದು ಮತ್ತು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಹಬ್ಬ ಹರಿದಿನಗಳಲ್ಲಾಗಿರ್ಬೋದು, ಜಯಂತಿಗಳಲ್ಲಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೆಲ್ಲ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಡಿಜೆಯನ್ನು ಬ್ಯಾನ್ ಮಾಡಬೇಕು. ಐಟಮ್ ಸಾಂಗ್ಗಳು ಇಲ್ಲ ಅಂತಂದರೆ ದೇವರು ಮುಂದಕ್ಕೇನೆ ಹೋಗೋದಿಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಅವರು ಹೇಳಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಖಂಡಿತವಾಗ್ಲೂ ಅವರು ಹೇಳಿದಂತೆ ಡಿಜೆನ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ. ಆದರೆ ಕಲಾವಿದರಿಗೆ, ಈಗ ಸಿಂಗರ್ಗಳಿಗೆ ಅವಕಾಶಗಳನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿರುವಂಥದ್ದು. ಕಲಾವಿದರಿಗೆ ಅವಕಾಶ ನೀಡಿ ಅದರ ಬದಲಾಗಿ ಡಿಜೆನ ಹಾಕೋದಕ್ಕಿಂತ ಹೆಚ್ಚಾಗಿ ಡಿಜೆಯಲ್ಲಿ ಕೇವಲ ಐಟಮ್ ಸಾಂಗ್ಗಳನ್ನು ಹಾಕ್ಕೊಂಡು ದೇವರನ್ನ ಕರ್ಕೊಂಡು ಹೋಗ್ತೀರಾ, ಇಂಥದ್ದು ಮಾಡೋ ಬದಲು ಕಲಾವಿದರಿಗೆ ಅವಕಾಶ ಕೊಡ್ಬೋದಲ್ಲ, ಸ್ಥಳೀಯ ಕಲಾವಿದರಿಗೆ ಕೂಡ ಅವಕಾಶ ಕೊಡ್ಬೋದಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಅವರು ಹೇಳಿರುವಂಥದ್ದು. ಮುಖ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಾದರೂ ಮಾಡಿದ್ರೆ ಜನ ಬರೋದೇ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆ. ಸೊ ಅದಕ್ಕೋಸ್ಕರ ಐಟಮ್ ಸಾಂಗ್ ಆಗ್ತಾ ಇದ್ದಾರೇನೋ, ಆದರೆ ಸರಿಯಾದ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಜನಗಳು ಬರ್ತಾರೆ, ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ. ಸೊ ಆದ ಕಾರಣದಿಂದ ಡಿಜೆಯನ್ನು ಬ್ಯಾನ್ ಮಾಡಿ ಅನ್ನುವಂತಹ ರೀತಿಯಲ್ಲಿ ಆಗ್ರಹ ಮಾಡಿದ್ದಾರೆ ಸಂತೋಷ್ ಲಾಡ್ ಅವರು. ಐಟಮ್ ಸಾಂಗ್ ಇಲ್ಲ ಅಂದರೆ ದೇವರು ಮುಂದೆನೇ ಹೋಗೋದಿಲ್ವಾ ಅಂತೇಳಿ ಪ್ರಶ್ನೆನ ಮಾಡ್ತಾರೆ. ಡಿಜೆ ಬಾರಿಸಿ ದೊಡ್ಡ ಪ್ರಮಾಣದಲ್ಲಿ ಗದ್ದಲ ಮಾಡಿಕೊಂಡು ಹೋಗ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜನವೇ ಬರೋದಿಲ್ಲ ಅಂತ ಹೇಳ್ತಾರೆ. ಸರಿಯಾದ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಜನರು ಬರ್ತಾರೆ. ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಎಲ್ಲರೂ ಕೂಡ ಕಾರ್ಯಕ್ರಮ ತುಂಬ ಚೆನ್ನಾಗಿ ಯಶಸ್ವಿಯಾಗುತ್ತೆ. ಎಲ್ಲರೂ ಕೂಡ ಹಬ್ಬ ಜಯಂತಿಗಳಿಗೆ ದಯಮಾಡಿ ಡಿಜೆಯನ್ನು ಬ್ಯಾನ್ ಮಾಡಿ ಅನ್ನುವಂಥ ರೀತಿಯಲ್ಲಿ ಸಂತೋಷ್ ಲಾಡ್ ಅವರು ಆಗ್ರಹ ಮಾಡಿರುವಂಥದ್ದು. ಇನ್ನು ಸಾಮಾನ್ಯವಾಗಿ ಈಗ ಹಬ್ಬ ಆಗಿರ್ಬೋದು, ಜಯಂತಿಗಳಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಂದಂತಹ ಸಂದರ್ಭಗಳಲ್ಲಿ ಡಿಜೆನ ಅತಿ ಹೆಚ್ಚಾಗಿ ಬಳಸ್ತೇವೆ. ಸೊ ಆ ಒಂದು ಕಾರಣದಿಂದಾಗಿ ಇಲ್ಲಿ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಅವರು ಹೇಳಿರೋ ಮಾತಲ್ಲಿ ಸರಿನೋ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಡಿಜೆಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂತಹ ಸ್ಥಳೀಯ ಕಲಾವಿದರಿಗೆ ಆಗಿರ್ಬೋದು ಮತ್ತು ಒಳ್ಳೊಳ್ಳೆ ಸಿಂಗರ್ಗಳನ್ನು, ಒಳ್ಳೊಳ್ಳೆ ಕಲಾವಿದರನ್ನು ಕರೆಸ್ಕೊಂಡು ಅವರಿಗೆ ಅವಕಾಶ ನೀಡುವಂಥದ್ದು ತುಂಬ ಒಳ್ಳೆಯ ತೀರ್ಮಾನ ಮತ್ತು ಒಳ್ಳೆಯ ಅಭಿಪ್ರಾಯ ಅಂತಲೂ ಕೂಡ ಹೇಳ್ಬೋದು. ಸೊ ಅಂತಹ ಒಂದು ತೀರ್ಮಾನಗಳನ್ನು ಮಾಡ್ಬೋದಲ್ವಾ? ನೀವು ಐಟಮ್ ಸಾಂಗ್ ಹಾಕಿಲ್ಲ ಅಂತಂದರೆ ದೇವರು ಮುಂದೆನೇ ಹೋಗೋದಿಲ್ವಾ ಅನ್ನುವಂಥ ರೀತಿಯಲ್ಲಿ ಸಂತೋಷ್ ಲಾಡ್ ಅವರು ಪ್ರಶ್ನೆಯನ್ನು ಮಾಡಿರುವಂಥದ್ದು. ಸೊ ಆ ಒಂದು ಕಾರಣದಿಂದಾಗಿ ಹಬ್ಬ ಜಯಂತಿಗಳು ಏನೇ ಇದ್ದರೂ ಕೂಡ ದಯಮಾಡಿ ಡಿಜೆನ ಬ್ಯಾನ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಅವರು ಆಗ್ರಹವನ್ನು ಮಾಡಿಕೊಂಡಿದ್ದಾರೆ. ಜಯಂತಿಗಳು ಬರಲಿ, ಡಿಜೆಗಳಲ್ಲಿ ಐಟಮ್ ಸಾಂಗ್ ಇಲ್ಲ ಅಂದ್ರೆ ನಮ್ಮ ದೇವ್ರ ಮುಂದೆನೇ ಹೋಗೋದಿಲ್ಲ. ಅದು ಪಾಲಿಸಿ ಮಾಡಲಿ. ಅದಕ್ಕೆ ಅದೇ ಹೇಳ್ತಾರೆ, ಯಾವುದೇ ಜಯಂತಿಗಳು ಬರಲಿ, ಆ ಡಿಜೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಿತ್ತು ಅಂತಂದ್ರೆ ಇದು ನಿಜಕ್ಕೂ ಅಸಹ್ಯ ಆಗ್ತಕ್ಕಂಥದ್ದು. ಯಾವುದೇ ಒಂದು ಸಂಸ್ಕೃತಿನ ಐಟಮ್ ಸಾಂಗ್ಗಳಲ್ಲಿ ಡಿಜೆ ಬಾರಿಸಿ ದೊಡ್ಡ ಪ್ರಮಾಣದ ಗಲಾಟೆ ಆಗ್ತಕ್ಕಂಥದ್ದು ಇದು ಯಾವುದು ಸಂಸ್ಕೃತಿಗೆ ಒಳ್ಳೇದಾಗೋದಿಲ್ಲ. ಈ ಸದನದ ಮೂಲಕ ನಾನು ಮನವಿ ಮಾಡಿಕೊಳ್ತೀನಿ, ಕಡ್ಡಾಯವಾಗಿ ಯಾವುದೇ ಸರ್ಕಾರಗಳು ಬರಲಿ ಡಿಜೆನ ಬ್ಯಾನ್ ಆಗ್ತಕ್ಕಂಥದ್ದು ನಮ್ಮ ಜಿಲ್ಲೆ ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ ಇದೆ. ಯಾವುದೇ ಜಯಂತಿಗಳು ಬರಲಿ, ಡಿಜೆಗಳಲ್ಲಿ ಐಟಮ್ ಸಾಂಗ್ ಇಲ್ಲ ಅಂದ್ರೆ ನಮ್ಮ ದೇವ್ರ ಮುಂದೆನೇ ಹೋಗೋದಿಲ್ಲ. ಅದು ಪಾಲಿಸಿ ಮಾಡಲಿ. ಅದಕ್ಕೆ ಅದೇ ಹೇಳ್ತಾರೆ, ಯಾವುದೇ ಜಯಂತಿಗಳು ಬರಲಿ, ಆ ಡಿಜೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಿತ್ತು ಅಂತಂದ್ರೆ ಇದು ನಿಜಕ್ಕೂ ಅಸಹ್ಯ ಆಗ್ತಕ್ಕಂಥದ್ದು. ಯಾವುದೇ ಒಂದು ಸಂಸ್ಕೃತಿನ ಐಟಮ್ ಸಾಂಗ್ಗಳಲ್ಲಿ ಡಿಜೆ ಬಾರಿಸಿ ದೊಡ್ಡ ಪ್ರಮಾಣದ ಗಲಾಟೆ ಆಗ್ತಕ್ಕಂಥದ್ದು ಇದು ಯಾವುದು ಸಂಸ್ಕೃತಿಗೆ ಒಳ್ಳೇದಾಗೋದಿಲ್ಲ. ಈ ಸದನದ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ, ಕಡ್ಡಾಯವಾಗಿ ಯಾವುದೇ ಸರ್ಕಾರಗಳು ಬರಲಿ ಡಿಜೆನ ಬ್ಯಾನ್ ಆಗ್ತಕ್ಕಂಥದ್ದು ನಮ್ಮ ಜಿಲ್ಲೆ ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ ಇದೆ.